ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಥಾರಿಟಿ ಏನು ಕೆಂಪೇಗೌಡರ ಹೆಸರಿನಲ್ಲಿ ಅವರೇ ಇದನ್ನು ಮುಂದಕ್ಕೂ ಕೂಡ ಇದನ್ನು ಮೇಂಟೈನ್ ಮಾಡೋಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ನಾನು ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಅವರು ಕೂಡ ಭಾಳ ಸಂತೋಷದಿಂದ ದಿ ಕೆಂಪೇಗೌಡ ಏರ್ಪೋರ್ಟ್ ಅಥಾರಿಟಿ ಆಲ್ಸೋ ಹ್ಯಾವ್ ಅಗ್ರೀಡ್ ಟು ಸಿ ದಿ ಮೇಂಟೆನೆನ್ಸ್ ಆಫ್ ದಿಸ್ ಎಂಟೈರ್ whatever the theme is there, entire issue, so that it will be helping to the public at large. ಸೊ ಅವರು ಕೂಡ ಈ ಸಂದರ್ಭದಲ್ಲಿ ಒಪ್ಕೊಂಡಿದ್ದೇನೆ. ಇದಲ್ಲದೆ ಇನ್ನೊಂದು ಪ್ರತಿಮೆ ಮಾಡೋದು ಬಹಳ ಕಷ್ಟ ಆಗ್ತದೆ. ಅದಕ್ಕೆ ನಾನು ಕೃಷ್ಣ ಬೈರೇಗೌಡರು ಈಗಾಗಲೇ ಮಾತಾಡಿ ಆ ಟ್ರಂಪೆಟ್ ಸರ್ಕಲ್ನಲ್ಲಿ ಅಲ್ಲಿ ಇದನ್ನ ಗುರುತನ್ನ ನಮ್ಮ ಕೆಂಪೇಗೌಡರು ಗುರುತನ್ನ ಯಾವ ರೀತಿ ನಾವು ಇಡಬೇಕು, ಬೆಂಗಳೂರು ಗುರುತನ್ನ ಯಾವ ರೀತಿ ಇಡಬೇಕು ಅಂತೇಳಿ ಅದಕ್ಕೆ ಅವ್ರಿಗೆ ಕೆಲವು ಹಿಂಟ್ಗಳನ್ನು ಕೊಟ್ಟಿದ್ದೇವೆ. ಸೊ ಅದು ಕೂಡ ಸದ್ಯದಲ್ಲೇ ಅವರು ಪ್ಲಾನ್ ಆಫ್ ಆಕ್ಷನ್ ಅವರು ಮಾಡಿಕೊಂಡು ಬಂದು ನಮ್ಮ ಹತ್ರ ಚರ್ಚೆ ಮಾಡ್ತಾರೆ. ಸೊ ಈ ಬೆಂಗಳೂರಿಗೆ ಈ ಭಾಗಕ್ಕೆ ಎಂಟರ್ ಆದ ತಕ್ಷಣ ಇಲ್ಲಿ ಕೆಂಪೇಗೌಡರ ಗುರುತನ್ನ ಯಾವ ರೀತಿ ನಾವು ಮತ್ತೆ ಪ್ರತಿ ಹಂತದಲ್ಲೂ ಕೂಡ ಬೆಂಗಳೂರಿಗೆ ಎಂಟರ್ ಆದಂಥವ್ರು, ಹೊರಗಡೆಯಿಂದ ಹೋಗೋರು, ಹೊರಗಡೆಯಿಂದ ಬರೋರು ಕೂಡ ಇದನ್ನು ನೆನೆಸ್ಕೊಳ್ಳೋ ರೀತಿಯಲ್ಲಿ ಒಂದು ಅವರಿಗೆ ಮಾರ್ಗದರ್ಶನ ಕೊಟ್ಟಿದ್ದೇವೆ. ಅದು ಕೂಡ ಅವರು ಬಹಳ ಸಂತೋಷದಿಂದ ಈಗಾಗಲೇ ಅವರು ಒಪ್ಕೊಂಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇನ್ನೊಂದು ವಿಚಾರ ಇವತ್ತು ನಾನು ತೀರ್ಮಾನ ಏನು ಮಾಡಿದ್ದೀನಿ ಅಂತಂದ್ರೆ, ಇನ್ನು ಮುಂದಕ್ಕೆ ಕೆಂಪೇಗೌಡ ಜಯಂತಿ ಮಾಡ್ಬೇಕಾರೆ ಬರೀ ನಾವು ವಿಧಾನಸೌಧದಲ್ಲೋ ಫ್ರೀಡಂ ಪಾರ್ಕಲ್ಲೋ ಮಾಡಿರೋಂಥ ಪ್ರಶ್ನೆ ಬಿಟ್ಟು ಈ ಬೆಂಗಳೂರಿನ 28 ಕ್ಷೇತ್ರ ಏನಿದೆ, ಪ್ರತಿ ವರ್ಷ ಕೂಡ ಒಂದೊಂದು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅದನ್ನ ಇವತ್ತು ನಾವು ಯಶವಂತಪುರ ಕ್ಷೇತ್ರದಲ್ಲಿ ಅಲ್ಲಿ ದೊಡ್ಡ ನಾಡಪ್ರಭು ಕೆಂಪೇಗೌಡ ಲೇಔಟ್ನಲ್ಲೇ ಈಗಾಗಲೇ ಯಶವಂತಪುರ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಮುಂದಿನ ವರ್ಷ ಯಾವ್ದಾದ್ರು ನಮ್ಮ ಶಾಸಕರ ಹತ್ರ ಮಾತಾಡಿ, ಇಲ್ಲ ಬ್ಯಾಟ್ರಾಯನಪುರ ಇರ್ಬೋದು, ಇಲ್ಲ ಯಲಹಂಕ ಇರ್ಬೋದು, ಇಲ್ಲ ಸೌತ್ ಇರ್ಬೋದು, KR ಪುರಂ ಇರ್ಬೋದು, ಯಾವುದೇ ಆಗಲಿ ಯಾರು ಶಾಸಕರ ಜವಾಬ್ದಾರಿಯನ್ನ ಮುಂದಕ್ಕೆ ತೆಗೆದುಕೊಳ್ತಿರೋ ಇನ್ನು ನೆಕ್ಸ್ಟ್ 28 ವರ್ಷಗಳ ಕಾಲ ಪ್ರತಿಯೊಬ್ಬರು ಕೂಡ ಒಂದೊಂದು ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಸಲಿಕ್ಕೆ ಇದೇ ಪದ್ಧತಿಯನ್ನು ಕೂಡ ಮುಂದುವರ್ಕೊಂಡು ಹೋಗ್ತದೆ. ಆ ಕಾರ್ಯಕ್ರಮಕ್ಕೆ ಮಾಡ್ತೇವೆ. ಈಗಾಗಲೇ ನಾನು ಬೆಂಗಳೂರು ನಗರದ 27-28 ಕ್ಷೇತ್ರದಲ್ಲೂ ಕೂಡ ಅದಕ್ಕೆ ಮತ್ತು ಎಲ್ಲ ವಾರ್ಡ್ಗಳಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ, ಇಡೀ ರಾಜ್ಯದಲ್ಲಿ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಅದಕ್ಕೆ ಹಣದ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ನಮ್ಮ GBA ವತಿಯಿಂದ ಈಗಾಗಲೇ ನಾನು ಬೆಂಗಳೂರು ನಗರದ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಈಗಾಗಲೇ ಆದೇಶ ಕೂಡ ನಾನು ಮಾಡಿದ್ದೆ. ಅದು ಇಡೀ ರಾಜ್ಯದಲ್ಲಿ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡುವಂಥ ಕೆಲಸ ಕೂಡ ಆಗ್ತದೆ. ಇದು ಸರ್ಕಾರದ ಇದೊಂದು ಹೊಸ ನಿರ್ಧಾರ ಪ್ರಕಟಣೆ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಸೊ ಮುಂದಿನ ದಿನದಲ್ಲಿ ನಾವು ಕೆಂಪೇಗೌಡರ ಆಚಾರ ವಿಚಾರ ಏನಿದೆ ಅದೆಲ್ಲ ಕೂಡ ಅಳವಡಿಸಿ ಇವತ್ತು ಮುಂದಕ್ಕೆ ಈ ಬೆಂಗಳೂರು ಹೊಸ ರೂಪವನ್ನು ಕೊಡಬೇಕು. ಇವತ್ತು ಅನೇಕ ಯೋಜನೆಗಳಿದೆ. ಕೃಷ್ಣ ಬೈರೇಗೌಡರಿಗೆ ಈ ಬೆಂಗಳೂರಿಗೆ ಯಾವ ರೀತಿ ಹೊಸ ರೂಪವನ್ನು ಕೊಡಬೇಕು, ಯಾವ ರೀತಿ ಜನ, ಯಾಕೆಂದರೆ ಎಲ್ಲ ಕೂಡ ಅವತ್ತು ಕೆಂಪೇಗೌಡರ ಚಿಂತನೆ ಮೇರೆಗೆ ಇಡೀ ಜನ ಇವತ್ತು ರಾಜ್ಯ ಅಲ್ಲ ರಾಷ್ಟ್ರದಿಂದ ಮತ್ತು ಅಂತಾರಾಷ್ಟ್ರದಿಂದ ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಪ್ರತಿ ವರ್ಷ ಕೂಡ ಬರ್ತಾ ಇದ್ದಾರೆ. ಮೊನ್ನೆ ರಿವ್ಯೂ ಮಾಡ್ತಾ ಇದೆ, ನಮ್ಮ 1,40,00,000 ಜನಸಂಖ್ಯೆ ನಮ್ಮ ಬೆಂಗಳೂರು ನಗರದಲ್ಲಿದೆ. 1,35,00,000 ವಾಹನಗಳಿದೆ. ಇದು ಪ್ರತಿ ಮನೆಯಲ್ಲೂ ಕೂಡ 1, 2, 3 ವಾಹನಗಳನ್ನು ಇರೋದನ್ನ ಒಬ್ಬ ವ್ಯಕ್ತಿಗೆ ಒಂದು ವಾಹನ. ನಾವು ಯಾವ ಮೆಟ್ರೋ ಆಗಲಿ ಏನೇ ಮಾಡಲಿ, ಈಗಾಗಲೇ 350 ಕಿಲೋಮೀಟರ್ ಅಷ್ಟು ಮೆಟ್ರೋ ಇದೆ. ಇಲ್ಲೂ ಕೂಡ ಮೆಟ್ರೋ ಇನ್ನು ಮುಂದಿನ ದಿನದಲ್ಲಿ ಇನ್ನೊಂದು ವರ್ಷದಲ್ಲಿ ಮಾಡಬೇಕು ಅನ್ನೋದು ಈಗಾಗಲೇ ಚಿಂತನೆ ಮಾಡಿ ಈಗಾಗಲೇ ಈ ಕೆಲಸ ಕೂಡ ನಡೀತಾ ಇರೋದು ತಾವು ಕಾಣ್ತಾ ಇದ್ದೀರಿ. ಮುಂದೊಂದು ದಿನದಲ್ಲಿ ಒಟ್ಟು ನಮ್ಮ ಅವಧಿಯಲ್ಲೇ ಈ ಒಂದು 2 ವರ್ಷದೊಳಗಡೆ 500 ಎಕರೆ 500 ಕಿಲೋಮೀಟರ್ ಮೆಟ್ರೋಗೆ ನಾವು ಈಗಾಗಲೇ ಯೋಜನೆಗಳನ್ನು ಈಗಾಗಲೇ ನಾವು ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಆ ದೃಷ್ಟಿಯಲ್ಲಿ ಈಗಾಗಲೇ ಕೃಷ್ಣ ಬೈರೇಗೌಡರು ಚಿಂತನೆಯನ್ನು ಪ್ರಾರಂಭ ಮಾಡಿ ಅದಕ್ಕೆ ಯಾವ ದಿಟ್ಟಿನಲ್ಲಿ ಬೆಂಗಳೂರು ನಗರವನ್ನು ಕಾಪಾಡಬೇಕು, ಆ ಗೌರವವನ್ನು ಕಾಪಾಡಬೇಕು, ಅದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ನಿಮ್ಮೆಲ್ಲರ ಸಹಕಾರ ಇರಲಿ. ಸೊ ಎಲ್ಲ ಅಧಿಕಾರಿಗಳು ಕೂಡ ಇವತ್ತು ಬಹಳ ಉತ್ಸಾಹದಿಂದ ಎಲ್ಲರೂ ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಸಾರ್ವಜನಿಕರು ಕೂಡ ಇದು ಒಂದು ಜಾತಿ ಮೇಲಲ್ಲ, ಇದು ನೀತಿ ಮೇಲೆ, ಇದು ನಮ್ಮ ಈ ಕಾರ್ಯಕ್ರಮ ಇದು ಪ್ರೇಮಿ ಅಲ್ಲ, ಇದು ಬರೀ ನಮ್ಮ ಕೆಂಪೇಗೌಡರ ಮೇಲೆ ಬರೀ ಒಂದು ಪ್ರೀತಿ ಮೇಲೆಲ್ಲ ನಾವು ಮಾಡ್ತಿರೋದು. ಅವರ ದೂರದೃಷ್ಟಿ ಏನಿದೆ, ಅವರ ವಿಚಾರಗಳೇನಿದೆ ಅದೆಲ್ಲ ಕೂಡ ನೀತಿಯ ಪ್ರೇಮವನ್ನ ನಾವು ಅದನ್ನ ಸದ್ಬಳಕೆಯನ್ನ ಮಾಡಿಕೊಂಡು ಜನರಿಗೆ ಎಲ್ಲ ವರ್ಗದ ಜನರ ಆಸ್ತಿ
ಕೆಂಪೇಗೌಡರು ಅನ್ನೋ ಮಾತನ್ನು ಮತ್ತೆ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ.